ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿವಸ 12ನೇ ಅಧ್ಯಾಯ ಪ್ರಾರಂಭಿಸೋಣ. ಶ್ರೀ ಗಣೇಶಯನ್ಮಾಸಿ ಸರಸ್ವತ್ಯನ್ಮಾಸಿ ಗುರುಭ್ಯೋ ನಮಃ. ಶ್ರೀ ಕುಲದೇವತಾಯನ್ಮ ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದವಿಲಿನ ಚಿತ್ತಪವನಂ ಶಾರ್ದೂಲ ಶರ್ಮಾಂಬರಂ ಬ್ರಹ್ಮಜ್ಞೇ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮಯೇ ಹೃದಿಮುದ ಧ್ಯೇಯ ಸದಾ ಯೋಗಿಭಿ. ಇದರ ಹಿಂದಿನ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ಅಂಬಾ ಮತ್ತು ಮಾಧವ ಶರ್ಮ ಎನ್ನುವ ದಂಪತಿಗಳಿಗೆ ದತ್ತಾತ್ರೇಯ ಸ್ವಾಮಿಗಳ 2ನೇ ಅವತಾರವಾದ ನರಹರಿ ಎನ್ನುವರ ಜನ್ಮವಾಗಿ ಅವರು ತಾಯಿ ಉಪನಯನವಾದ ನಂತರ ತಾಯಿಯ ಅನುಮತಿ ಪಡೆದು ಸನ್ಯಾಸವನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಾಗಿತ್ತು. ಇನ್ನು 12ನೇ ಅಧ್ಯಾಯದಲ್ಲಿ ಸಿದ್ಧಯೋಗಿಗಳು ಮುಂದುವರಿಸ್ತಾರೆ ಹೇಳೋಕ್ಕೆ ನಾಮಧಾರಕನಿಗೆ. ಅಂಬಾ ಪುತ್ರ ವಾತ್ಸಲ್ಯದಿಂದ ನರಹರಿಗೆ ಹೇಳ್ತಾಳೆ, ನೀನು 12 ವರ್ಷ ಗೃಹಸ್ಥಾಶ್ರಮ ಆಚರಿಸಿ ಮುಂದೆ ಸನ್ಯಾಸಿಯಾಗು, ಈ ಥರ ನೀನೇ ಹೇಳ್ತಾ ಇರ್ತೀಯ, ವೇದದಲ್ಲಿ ಹೇಳಿದ್ದಾರೆ ಅಂತ. ಆಗ ಒಟ್ಟು ನರಹರಿ ತಾಯಿಗೆ ಹೇಳ್ತಾರೆ, ಯಾವ ಥರ ಅಂದರೆ, ಹಿಂದೆ ಕಪಿಲನು ತನ್ನ ತಾಯಿಗೆ ಜ್ಞಾನೋಪದೇಶ ಮಾಡಿದರು, ಅದೇ ಥರ ತನ್ನ ತಾಯಿಗೆ ಈ ರೀತಿಯಾಗಿ ತತ್ವವನ್ನು ಹೇಳ್ತಾರೆ, ಬೋಧಿಸ್ತಾರೆ. ಅಮ್ಮ, ಭೌತಿಕವಾದ ಶರೀರಗಳು ವೈಭವಗಳು ಅಶಾಶ್ವತಗಳೇ, ಮರಣವಿಲ್ಲದವರು ಯಾರೂ ಇಲ್ಲ. ಮೃತ್ಯು ದೇವತೆ ಯಾವಾಗಲೂ ಜೀವ ಕಂಟಿಕೊಂಡೇ ಇರುತ್ತದೆ. ಯುವಕರಿರಲಿ ವೃದ್ಧರಿರಲಿ ಶರೀರ ಎಂದು ಬಿದ್ದು ಹೋಗುತ್ತದೆ ಅನ್ನೋದು ಗೊತ್ತಿಲ್ಲ. ಯಾವ ಥರ ಸಾಲ ಕೊಟ್ಟವನು ತನ್ನ ಹಣದ ಲೆಕ್ಕವಿಟ್ಟು ಕಾಯ್ತಾ ಇರ್ತಾನೆ ತಿರುಗಿ ಪಡೆಯಲು, ಅದೇ ಥರ ಮೃತ್ಯು ದೇವತೆ ನಮ್ಮ ಜೀವಿತ ಕಾಲವನ್ನು ಲೆಕ್ಕವಿಡುತ್ತಿರುತ್ತಾರೆ. ಈ ಶರೀರ, ಹೆಂಡತಿ, ಮಕ್ಕಳು, ಗ್ರಹ, ಧನ, ಜೀವನ ಅಶಾಶ್ವತ. ಅವು ಪ್ರಧಾನವೆಂದು ತಿಳಿದುಕೊಳ್ಳಬಾರದು. ಆದ್ದರಿಂದ ಧರ್ಮಾಚರಣೆ ಮಾನವರು ಮಾಡಬೇಕು. ಮಾನವರ ಜೀವನ ನೀರಿನಲ್ಲಿರುವ ಸರೋವರದಲ್ಲಿರುವ ಮೀನುಗಳಂತೆ. ನೀರು ಕಡಿಮೆಯಾದಾಗೆ ಅವರ ಜೀವನಕ್ಕೆ ತೊಂದರೆಯಾಗುತ್ತದೆ. ಅಮ್ಮ, ಕಲಿಯುಗದಲ್ಲಿ ಮಾನವರಿಗೆ 100 ವರ್ಷ, ಅದರಲ್ಲಿ ಅವರು ಅರ್ಧ ಆಯುಷು ನಿದ್ದೆ ಮತ್ತು ಬಾಲ್ಯ ಮತ್ತು ಪರರ ಅಧೀನದಲ್ಲಿ ಅದರಲ್ಲೇ ಕಳೆದು ಹೋಗುತ್ತೆ. ಇನ್ನು 50 ಭಾಗ ಉಳಿಯುತ್ತೆ. ಬಾಲ್ಯದಲ್ಲಿ ಎಲ್ಲ ಭಕ್ತಿ ಉಂಟಾಗಲ್ಲ, ಕಡಿಮೆ. ಪರರ ಅಧೀನ ಅಂದರೆ ತಂದೆ ತಾಯಿಗಳ ಅಧೀನದಲ್ಲಿ ಮಕ್ಕಳು, ಗಂಡನ ಅಧೀನದಲ್ಲಿ ಹೆಂಡತಿ, ವಯಸ್ಸಾದ ಮೇಲೆ ತಂದೆ ತಾಯಿಗಳು ಮಕ್ಕಳ ಅಧೀನದಲ್ಲಿ, ಮತ್ತು ಕೆಲವರು ಕೆಲಸದಲ್ಲಿ ತಮ್ಮ ಅಧಿಕಾರಿಗಳ ಅಧೀನದಲ್ಲಿರುವಂತೆ. ಕಾಲಚಕ್ರ ಯಾರನ್ನೂ ಬಿಡಲ್ಲ. ಗರ್ಭದಲ್ಲಿನ ಪಿಂಡಗಳು, ಶಿಶುಗಳು, ಬಾಲಕರು, ಯುವಕರು, ವಿಜ್ಞರು, ದೇವತೆಗಳು ಎಲ್ಲರನ್ನೂ ನುಂಗಿ ಹಾಕುತ್ತದೆ. ಅದಕ್ಕೆ ಯಾವುದರ ಮೇಲೆ ಮಮಕಾರ ಇಡಬಾರದು, ಅದು ದುಃಖಕ್ಕೆ ಕಾರಣ. ಹೊರಗೆ ಚರ್ಮ, ಒಳಗೆ ಮಾಂಸ, ರಕ್ತ ಮೂಳೆ ಇಂದ ತುಂಬಿದೆ ಶರೀರ. ಅವು ನೀರಿನ ಮೇಲೆ ಗುಳ್ಳೆಯಂತೆ. ಮಾನವರು ಈ ಮಾಯೆಯನ್ನು ದಾಟಬೇಕು ಅಂತಾರೆ. ಅಮ್ಮ, ನೀನು ಹೇಳಿದ ಹಾಗೆ ನಾನು ಗೃಹಸ್ಥಾಶ್ರಮ ಸ್ವೀಕರಿಸಿ ಸನ್ಯಾಸಿಯಾಗುವ ಬದಲು ಬ್ರಹ್ಮಚಾರ್ಯದಿಂದ ನೇರವಾಗಿ
ಸನ್ಯಾಸವನ್ನು ಸ್ವೀಕರಿಸಿದರೆ ಗೃಹಸ್ಥಾಶ್ರಮದ ವಾಸನೆಗಳೇ ಇರುವುದಿಲ್ಲ ಮತ್ತು ಸನ್ಯಾಸಾಶ್ರಮಕ್ಕೆ ವಿಘ್ನಗಳು ಬರುವುದಿಲ್ಲ ಎಂದು ಯಾವ ರೀತಿ ಬಾಲಕೃಷ್ಣ ತನ್ನ ಯಶೋದೆಗೆ ದರ್ಶನ ಕೊಟ್ಟರೋ ಹಾಗೆ ತನ್ನ ತಾಯಿಗೆ ತನ್ನ ದಿವ್ಯ ರೂಪವನ್ನು ದರ್ಶನ ಕೊಡ್ತಾರೆ ನರಹರಿ. ಆವಾಗ ತಾಯಿ ಕೇಳ್ತಾಳೆ, ನೀನು ಲೋಕಹಿತಕ್ಕಾಗಿ ಹುಟ್ಟಿದವನು, ನಿನಗೆ ಮನೆಯಲ್ಲಿ ಕಟ್ಟಿ ಹಾಕುವುದು ಒಳ್ಳೆಯದಲ್ಲ ಅಂತಂದಾಗ ನೀನು ಸನ್ಯಾಸಿ ಸ್ವೀಕರಿಸುವಂತಾಳೆ. ಆದರೆ ನೀನು ಇಷ್ಟು ಬೇಗ ಸ್ವೀಕರಿಸಿದರೆ ನಮ್ಮ ಗತಿ ಏನು ಅಂದಾಗ ನರಹರಿ ಹೇಳ್ತಾರೆ, ಅಮ್ಮ ನಿನಗೆ 1 ವರ್ಷದಲ್ಲಿ ಅವಳಿ ಮಕ್ಕಳು ಹುಟ್ಟುತ್ತಾರೆ, ಆಮೇಲೆ ನಿನಗೆ ಇನ್ನೂ 2 ಗಂಡು ಮಕ್ಕಳು ಹುಟ್ಟುತ್ತಾರೆ, ಆಮೇಲೆ ಒಬ್ಬಳು ಹೆಣ್ಣು ಮಗಳನ್ನು ನೀನು ಜನ್ಮ ಕೊಡ್ತೀಯ. 1 ವರ್ಷದವರೆಗೆ ಏನು ಮಾಡ್ತಾರೆ ಅವರು, ಆ ಜನರಿಗೆ ಚತುರ್ವೇದ ಹೇಳಿಕೊಡ್ತಾ ಇರ್ತಾರೆ. ಆಮೇಲೆ 1 ವರ್ಷ, ಆಮೇಲೆ 1 ವರ್ಷ ಆದಮೇಲೆ 3 ತಿಂಗಳಾದಮೇಲೆ ತಾಯಿಯನ್ನು ಹೇಳ್ತಾರೆ, ತಾಯಿ ಅಮ್ಮ 2 ಅವಳಿ ಮಕ್ಕಳು ಹುಟ್ಟಿದರು, ನನಗೆ ಅನುಮತಿ ಕೊಡು. ಭಾಷೆ ತಗೊಂಡಿರ್ತಾರೆ, ಮೊದಲೇ ತೀರ್ಥಯಾತ್ರೆಗೆ ಹೊರಡುತ್ತೇನೆ ಸನ್ಯಾಸಿಯಾಗಿ. ತಾಯಿ ಅಂತಾಳೆ, ನಾವು ಇನ್ನೂವರೆಗೆ ಮಾಯೆಯಲ್ಲಿ ಸಿಲುಕಿದ್ವಿ, ನಮ್ಮನ್ನು ಆಯಿತು ನೀನು ಸನ್ಯಾಸಿ ಸ್ವೀಕರಿಸು ಅಂದಾಗ, ನಿನ್ನ ದರ್ಶನ ಯಾವಾಗ ಮತ್ತೆ ಅಂದಾಗ ಹೇಳ್ತಾರೆ ನರಹರಿ, 30 ವರ್ಷಗಳ ನಂತರ ಮತ್ತೆ ಇಲ್ಲಿ ಬರುತ್ತೇವೆ, ನಾವು ಇದೇ ಊರಿಗೆ ಬಂದು ನಿನಗೆ ದರ್ಶನ ಕೊಡ್ತೀವಿ. ತಾಯಿ ತಂದೆಯರ ಅನುಮತಿ ಪಡೆದು ತಲೆಯಲ್ಲಿ ಶಿರಸ್ತ್ರಾಣ ಕಾಪೀನ ಕಾಶಾಂಬರ ಕೈಯಲ್ಲಿ ದಂಡ ಧರಿಸಿ ಮುಗುಳ್ನಗೆಯಿಂದ ಹೊರಡ್ತಾ ಇದ್ದಾರೆ. ಜನರು ಆಶ್ಚರ್ಯಪಟ್ಟು 9 ವರ್ಷದ ಬಾಲಕ ಮನೆ ಬಿಟ್ಟು ಹೋಗಲು ತಾಯಿ ಹೇಗೆ ಅನುಮತಿ ಕೊಟ್ಟಳು? ಮತ್ತೆ ಕೆಲವರಂತಾರೆ ಅವರು ಭಗವತ್ ಅವತಾರ ಮೂರ್ತಿಗಳು ಅಂತ ನಮಸ್ಕರಿಸ್ತಾರೆ ಎಲ್ಲರೂ. ಗ್ರಾಮದ ಜನರು ಸ್ವಲ್ಪ ಅವನ್ನ ಹಿಂದ್ಗಡೆ ಬಂದು ಬೀಳ್ಕೊಡ್ತಾರೆ, ಹಿಂದೆ ತಿರುಗಿ ತಮ್ಮ ಮನೆಗಳಿಗೆ ಹೋಗ್ತಾರೆ. ತಂದೆ ತಾಯಿಗಳು ಮಾತ್ರ ಇನ್ನೂ ಸ್ವಲ್ಪ ಮುಂದೆ ಬಂದಾಗ ದತ್ತಾತ್ರೇಯರು ತಮ್ಮ ಸ್ವರೂಪ, ತಮ್ಮ ದರ್ಶನ ಅವರಿಗೆ ಕೊಡ್ತಾರೆ. ತಂದೆ ತಾಯಿಗಳಿಗೆ ಹಿಂದಕ್ಕೆ ಕೊಟ್ಟು ಕಳಿಸ್ತಾರೆ ತಂದೆ ತಾಯಿಗಳನ್ನು. ನರಹರಿ ಬದ್ರಿನಾಥ ದಿಕ್ಕಿನಲ್ಲಿ ಹೊರಡ್ತಾರೆ. ದಾರಿಯಲ್ಲಿ ಆನಂದಕಾನನ ಅಂದರೆ ವಾರಣಾಸಿ ಪಟ್ಟಣವನ್ನು ಸೇರಿ ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ನಂತರ ಕಾಶಿ ವಿಶ್ವನಾಥನನ್ನು ದರ್ಶಿಸಿ ನಂತರ ಯೋಗ್ಯ ಸ್ಥಳದಲ್ಲಿ ವಜ್ರಾಸನದಲ್ಲಿ ಪ್ರಾಣವಾಯುವನ್ನು ಕುಂಭ ಮಾಡಿ ಖೇಚರಿ ಮುದ್ರೆಯಲ್ಲಿ ನಾದನು ಸಂಧಾನ ಪರವಾಗಿ ಕುಳಿತುಕೊಳ್ತಾರೆ. ನಿತ್ಯವೂ 3 ಸಲ ಮಣಿಕರ್ಣಿಕಾ ಘಟ್ಟಕ್ಕೆ ಹೋಗಿ ಗಂಗಾ ಸ್ನಾನ ಮಾಡ್ತಿರ್ತಾರೆ. ಅಲ್ಲಿರುವ ತಪಸ್ವಿಗಳು ಸಾಧುಗಳು ಆಶ್ಚರ್ಯಪಟ್ಟು ಇನ್ನೂ ಯೌವನ ಪೂರ್ತಿ ಇಲ್ಲ, ಎಷ್ಟು ಕಠೋರ ತಪಸ್ಸು ಮಾಡ್ತಾ ಇದ್ದಾರೆ ಅಂತ, ಇವರು ಸಾಕ್ಷಾತ್ ಯೋಗಪೂರ್ಣರು ಅಂತ ಅಂತಾರೆ. ಅಲ್ಲಿ ಒಬ್ಬರು ಯತಿಗಳು, ವೃದ್ಧರು, ಹಿರಿಯರು, ಶ್ರೇಷ್ಠರಿರ್ತಾರೆ. ಅವರ ಹೆಸರು ಕೃಷ್ಣ ಸರಸ್ವತಿ ಅಂತ. ಅವರು ಭಕ್ತಿಯಿಂದ ನರಹರಿಗೆ ನಮಸ್ಕಾರ ಮಾಡಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಅವರಿಗೆ ತುಂಬ ಶಿಷ್ಯರಿರ್ತಾರೆ. ಇವರು ಸಣ್ಣವನಾದರೂ ಜ್ಞಾನದಲ್ಲಿ ವೃದ್ಧರು, ಇವರು ಜ್ಞಾನದಲ್ಲಿ ಹಿರಿಯರು, ಅದಕ್ಕೆ ಇವರಿಗೆ ನಮಸ್ಕರಿಸುವುದು ಯಾವ ರೀತಿ ತಪ್ಪು ಅಲ್ಲ ಅಂತ ತಾವು ತಮ್ಮ ಶಿಷ್ಯರೊಂದಿಗೆ ಕೃಷ್ಣ ಸರಸ್ವತಿಯವರು ನರಹರಿಗೆ ನಮಸ್ಕರಿಸುತ್ತಾರೆ. ನೀವು ಪರಮೇಶ್ವರರೇ, ಸಜ್ಜನರನ್ನು ಧರ್ಮವನ್ನು ಉದ್ಧರಿಸಲು ಅವತಾರ ಮಾಡಿದ್ದೀರಿ ಅಂತಾರೆ ಅವರು. ಆದಿಶಂಕರರು ಸ್ಥಾಪಿಸಿದ ಸನ್ಯಾಸ ಮಾರ್ಗವನ್ನು ನೀವು ಪುನರುದ್ಧಾರ ಮಾಡಬೇಕು ಅಂತಾರೆ ಕೃಷ್ಣ ಸರಸ್ವತಿಯವರು. ನರಹರಿ ಕೃಷ್ಣ ಸರಸ್ವತಿಯ ಪಾದವನ್ನು ಗುರುವಾಗಿ ಸ್ವೀಕರಿಸಿ ಅವ್ರನ್ನ ಇವರು ಗುರು ಅಂತ ಸ್ವೀಕರಿಸ್ತಾರೆ ನರಹರಿ. ಶಾಸ್ತ್ರ ಪದ್ಧತಿಯಿಂದ ಅವರಿಂದ ಸನ್ಯಾಸ ಸ್ವೀಕರಿಸಿದರು. ಆಗ ಗುರು ಅಂದರೆ
ಕೃಷ್ಣ ಸರಸ್ವತಿಯವರು ಇವರಿಗೆ ದೀಕ್ಷೆ ಕೊಡ್ತಾರೆ. ಶ್ರೀ ನರಸಿಂಹ ಸರಸ್ವತಿ ಅಂತ ದೀಕ್ಷೆ ಕೊಡ್ತಾರೆ. ನರಹರಿ ಅಂದಿನಿಂದ ನರಸಿಂಹ ಸರಸ್ವತಿ ಅಂತ ಪ್ರಸಿದ್ಧರಾಗ್ತಾರೆ. ಸ್ವಲ್ಪ ಕಾಲ ಅಲ್ಲೇ ಇರ್ತಾರೆ ನರಸಿಂಹ ಸರಸ್ವತಿಗಳು. ಅಲ್ಲಿ ವೇದಾರ್ಥ ಪ್ರವಚನ ಮಾಡ್ತಾರೆ. ಇಲ್ಲಿ ನಾಮಧಾರಕನಿಗೆ ಒಂದು ಸಂದೇಹವಾಗುತ್ತೆ. ಸಿದ್ಧಯೋಗಿಗಳು ಕೇಳ್ತಾರೆ, ನರಸಿಂಹ ಸರಸ್ವತಿಗಳು ವಿಶ್ವಗುರು, ಅವರಿಗೆ ಹೇಗೆ ಗುರುವಾದರು ಕೃಷ್ಣ ಸರಸ್ವತಿ ಅಂದಾಗ ಸಿದ್ಧಯೋಗಿಗಳು ಹೇಳ್ತಾರೆ, ನಾಮಧಾರಕ ಹಿಂದೆ ನೋಡು, ರಾಮಚಂದ್ರರ ಗುರುಗಳು ವಶಿಷ್ಠ ಮಹರ್ಷಿಗಳು, ಶ್ರೀಕೃಷ್ಣ ಪರಮಾತ್ಮನಿಗೆ ಸಾಂದೀಪ ಮಹರ್ಷಿಗಳು ಗುರುಗಳು. ಅದೇ ತರಹ ನರಸಿಂಹ ಸರಸ್ವತಿಗಳ ಶಿಷ್ಯರು ಕೃಷ್ಣ ಸರಸ್ವತಿಗಳ ಶಿಷ್ಯರು ನರಸಿಂಹ ಸರಸ್ವತಿಗಳು. ಅಂದರೆ ನರಸಿಂಹ ಸರಸ್ವತಿಗಳು ಕೃಷ್ಣ ಸರಸ್ವತಿಯನ್ನು ಗುರುವಾಗಿ ಆರಿಸಿಕೊಂಡರು ಅಂತ ಅರ್ಥ. ಈ ಗುರು ಸಂಪ್ರದಾಯ ಅನಾದಿ ಸಿದ್ಧವಾದುದು. ಇದಕ್ಕೆ ಮೂಲ ಪುರುಷ ಸದಾಶಿವ, ಆತನ ಶಿಷ್ಯ ವಿಷ್ಣು, ವಿಷ್ಣುವಿನ ಶಿಷ್ಯ ಬ್ರಹ್ಮ ದೇವರು. ಅದಾದ ಮೇಲೆ ಗುರು ಪರಂಪರೆ ಹೀಗೆ ಮುಂದುವರಿಯಿತು. ಬ್ರಹ್ಮದೇವರಿಂದ ವಶಿಷ್ಠ, ಶಕ್ತಿ, ಪರಾಶರ, ವ್ಯಾಸ, ಶುಕ, ಗೌಡಪಾದ, ಗೋವಿಂದ ಭಗವತ್ಪಾದಾಚಾರ್ಯ, ಶಂಕರ ಭಾಗವತ್ಪಾದರು, ವಿಶ್ವರೂಪ, ಬೋಧ ಜ್ಞಾನಗಿರಿ, ಸಿಂಹಗಿರಿ, ಈಶ್ವರ ತೀರ್ಥ, ವಿದ್ಯಾರಣ್ಯ, ಮಲಯಾನಂದ, ದೇವತೀರ್ಥ, ಯಾದವೇಂದ್ರ ಸರಸ್ವತಿ, ಕೃಷ್ಣ ಸರಸ್ವತಿ. ಈ ಕೃಷ್ಣ ಸರಸ್ವತಿ ಸ್ವಾಮಿಯವರ ಶಿಷ್ಯರೇ ನರಸಿಂಹ ಸರಸ್ವತಿ ಸ್ವಾಮಿಗಳು. ಇವರೇ ವಿಶ್ವಗುರು ಅಂದರು. ನಂತರ ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಅನೇಕ ಪುಣ್ಯ ತೀರ್ಥಗಳನ್ನು ದರ್ಶನ ಮಾಡಿ ಬದರಿ, ಕಾಶಿ ಸೇರಿದರು. ನಂತರ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಸಂಚರಿಸುತ್ತಾ ಪುಣ್ಯ ತೀರ್ಥ ಸ್ನಾನ ಮಾಡುತ್ತಾ ಶಿಷ್ಯರೊಡನೆ ಗಂಗಾ ಸಾಗರ ಸಂಗಮ ಸೇರಿದರು. ಗಂಗೆಗೆ ಪ್ರದಕ್ಷಿಣೆಯಾಗಿ ಪ್ರಯಾಗದವರೆಗೂ ತಟಾಕ ಯಾತ್ರೆ ಮಾಡಿದರು. ಪ್ರಯಾಗದಲ್ಲಿ ಅವರಿಗೆ ಬಹಳ ಶಿಷ್ಯರಾದರು. ಆ ಕ್ಷೇತ್ರದಲ್ಲಿ ಮಾಧವ ಎಂಬುವ ಬ್ರಾಹ್ಮಣನಿಗೆ ಶ್ರೀ ಗುರುವೇ ಸ್ವಯಂ ತತ್ವೋಪದೇಶ ಮಾಡಿ ಸನ್ಯಾಸ ದೀಕ್ಷೆ ಕೊಟ್ಟರು ನರಸಿಂಹ ಸರಸ್ವತಿಗಳು. ಇಲ್ಲಿಗೆ 12ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತಿಯ ನಮಃ. ತಾವು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.